ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಜನನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ರಾಜ್ಯದ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಇಲ್ಲಿ ಈ ವೇದಿಕೆ ಮೇಲೆ ಸೇರಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಾಯಕರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಈ ರಾಷ್ಟ್ರದ, ಈ ರಾಜ್ಯದ ಸಾಮಾನ್ಯ ಜನರ ಪರವಾಗಿ ಅವರ ಧ್ವನಿಯನ್ನು ಎತ್ತುವುದಕ್ಕೆ, ಅವರ ಪರಿಸ್ಥಿತಿಯನ್ನು ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಮತ್ತು BJPಯ ಸರ್ಕಾರ ಬಂದ ನಂತರ ಏನಾಗಿದೆ ಅಂತ ಒಂದು ಚೂರು ಹೈಲೈಟ್ ಮಾಡೋಣ ಅಂತ ಹೇಳಿ ನಾವು ಇವತ್ತು ಸೇರಿದ್ದೇವೆ. ಬಂಧುಗಳೇ, ತಮ್ಮೆಲ್ಲರಿಗೂ ಜ್ಞಾಪಕ ಇರಬಹುದು, 2014ನೇ ಇಸ್ವಿಯಲ್ಲಿ ಯಾವ ಲೋಕಸಭಾ ಚುನಾವಣೆ ಆಯಿತು, ಆ ಪ್ರಚಾರ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು, BJPಯವರು ಒಂದು ಸ್ಲೋಗನ್ ಕೊಟ್ಟಿದ್ರು, ಒಂದು ಕೂಗ್ ಕೊಟ್ಟಿದ್ರು, ಬಹುತ್ ಹೋ ಗೈ ಮೆಹಂಗಾಯಿ ಕಿ ಮಾರ್ ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ. ಅಂದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ, ಬೆಲೆ ಏರಿಕೆಯ ಹೊಡೆತ ಸಾಕಾಗಿದೆ, ಅದಕ್ಕೋಸ್ಕರ ಮೋದಿಯ ಸರ್ಕಾರ ಬರಬೇಕು ಅಂತೇಳಿ ನರೇಂದ್ರ ಮೋದಿಯವರು ಕೂಗ್ ಕೊಟ್ಟಿದ್ರು, ಬಹುತ್ ಹೋ ಗೈ ಮೆಹಂಗಾಯಿ ಕಿ ಮಾರ್ ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ. ಮೆಹಂಗಾಯಿ ಜಾಸ್ತಿ ಇದೆ, ಬೆಲೆ ಏರಿಕೆ ಜಾಸ್ತಿ ಇದೆ ಅಂತ ಅವ್ರು ಯಾವಾಗ ಹೇಳಿದ್ರು, ಆವಾಗ ಪೆಟ್ರೋಲ್ ಬೆಲೆ 60 ರೂಪಾಯಿ ಇತ್ತು. ನಮ್ಮ ಸರ್ಕಾರ ಇದ್ದಾಗ 60 ರೂಪಾಯಿ ಇತ್ತು, 65 ರೂಪಾಯಿ ಇತ್ತು. ಮೆಹಂಗಾಯಿ ಜಾಸ್ತಿ ಇದೆ, ಬೆಲೆ ಏರಿಕೆ ಜಾಸ್ತಿ ಇದೆ ಅಂತ ಹೇಳಿದಾಗ ಡೀಸೆಲ್ 40 ರೂಪಾಯಿ ಇತ್ತು. ಇವತ್ತೇನಾಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಮೆಹಂಗಾಯಿ, ಬೆಲೆ ಏರಿಕೆ ಜಾಸ್ತಿ ಇರುವಾಗ ಗ್ಯಾಸ್ ಸಿಲಿಂಡರ್ ಬೆಲೆ 450 ರೂಪಾಯಿ ಆಗಿತ್ತು, ಇವತ್ತು 1100 ರೂಪಾಯಿ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಬಂಧುಗಳೇ, ಒಬ್ಬ ಬಡವ ಕಷ್ಟಪಟ್ಟು ಬೆವರು ಸೂರಿಸಿ ದಿನಕ್ಕೆ 500 ರೂಪಾಯಿ ಕೂಲಿ ಸಂಪಾದನೆ ಮಾಡಿದ್ರೆ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ರವರ ಸರ್ಕಾರ ಇದ್ದಾಗ ಅವನು ಆರಾಮಾಗಿ ಅವನ ಜೀವನವನ್ನು ಅವನು ಊಟ ಮಾಡಿ, ಅವನ ಹೆಂಡತಿ ಮಕ್ಕಳು ಕೂಡ ಹೊಟ್ಟೆ ತುಂಬಿಸಿ ಊಟ ಮಾಡಿಸಿ ಆರಾಮಾಗಿ ಮಲಗ್ತಾ ಇದ್ದ. ಯಾವಾಗ? ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ. ಇವತ್ತು ದೇಶಭಕ್ತರು ಸರ್ಕಾರ ನಡೆಸ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲೇ ಅವ್ರಕ್ಕಿಂತ ಬಲಿಷ್ಠ ನಾಯಕರು ಇಲ್ಲ ಅಂತೆ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ. BJP ಅಂತ ಪಕ್ಷನೇ ಬೇರೆ ಯಾರು ಇಲ್ಲ ಅಂತ ಪಕ್ಷ ಸರ್ಕಾರ ನಡೆಸುವಾಗ, ಇವತ್ತು ಒಬ್ಬ ಬಡ ಕಾರ್ಮಿಕ ಯಾರೇ ಒಂದು 500 ರೂಪಾಯಿ ದಿನ ಕೂಲಿ ಸಂಪಾದನೆ ಮಾಡಿದ್ರೂ ಸಹ ನೆಮ್ಮದಿಯಾಗಿ ಜೀವನ ನಡೆಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾವು ಬೆಲೆ ಏರಿಕೆ ಯಾವ ಮಟ್ಟಕ್ಕಿದೆ ಅಂದ್ರೆ, ಅಡುಗೆ ಮಾಡುವ ಎಣ್ಣೆ ಇದೆಯಲ್ಲ, ಆ ಎಣ್ಣೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗ 70 ರೂಪಾಯಿ 80 ರೂಪಾಯಿ ಇದ್ದಿದ್ದು ಅಡುಗೆ ಮಾಡುವ ಎಣ್ಣೆ ಇವತ್ತು 260 ರೂಪಾಯಿ 280 ರೂಪಾಯಿವರೆಗೂ ಹೋಗಿದೆ. ಆತ್ಮೀಯ ಬಂಧುಗಳೇ, ಇವತ್ತು ಏನು ನಾವು ಈ ಸಾಮಾನ್ಯ ಜನರ ಪರವಾಗಿ ಧ್ವನಿ ಎತ್ತದೇ ಇದ್ರೆ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಅಂತ ನಾವು ನೆಮ್ಮದಿಯಿಂದ ಕೂತ್ಕೊಂಡ್ರೆ, ಇವತ್ತು ಬಡವರ ರಕ್ತವನ್ನು ಕುಡಿತಾ ಇರ್ತಕ್ಕಂಥ ನರೇಂದ್ರ ಮೋದಿಯವರ ಸರ್ಕಾರ ಬಡವರಿಗೆ ಇವತ್ತು ಜೀವನ ನಡೆಸುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರು BJP ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸದೇ ಇದ್ರೆ, ಇವರು ಬಡವರಿಂದ ಲೂಟಿ ಮಾಡೋದು, GST ಹೆಸರಲ್ಲಿ ಲೂಟಿ ಮಾಡೋದು, 28% ವರೆಗೂ ಲೂಟಿ ಮಾಡೋದು. ನಮ್ಮ ಸರ್ಕಾರ ಇದ್ದಾಗ ಬಡವರ ಜೀವನ ಹೇಗಿತ್ತು ಅಂದ್ರೆ, ಏನೂ ಇಲ್ಲದೆ ಇದ್ರು 5 ರೂಪಾಯಿಗೆ ಇಡ್ಲಿ ಸಿಗ್ತಾ ಇತ್ತು. 5 ರೂಪಾಯಿಗೆ ಇಡ್ಲಿ, 10 ರೂಪಾಯಿಗೆ ದೋಸೆ, ಮಸಾಲೆ ದೋಸೆ 10 ರೂಪಾಯಿಗೆ ಸಿಗ್ತಾ ಇತ್ತು. ಇವತ್ತು ಇಡ್ಲಿ ತಿನ್ಬೇಕು ಬಡವರಂದ್ರೆ 40 ರೂಪಾಯಿ ಬೇಕು, ದೋಸೆ ತಿನ್ಬೇಕು ಅಂದ್ರೆ 80 ರೂಪಾಯಿ ಬೇಕು. ಸಾಮಾನ್ಯ ಬಡವರು ಎಲ್ಲಿ ಹೋಗ್ಬೇಕು? ನೀವು ಇಡ್ಲಿ ಮೇಲೇನೂ GST ಹಾಕಿದಿರಿ, ಚಟ್ನಿ ಮೇಲೇನೂ GST ಹಾಕಿದಿರಿ. ಇಂಥ ಹೀನಾಯವಾದಂತ ನೀವು ಯಾವ ಸರ್ಕಾರ ನಡೆಸ್ತಾ ಇದ್ದೀರಿ ಅಂದ್ರೆ, ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂಥ ಸರ್ಕಾರ. ಅದಕ್ಕೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ
ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಮಾಡಿದ್ದೀವಿ. ಇವತ್ತು 5 ರೂಪಾಯಿಗೆ ಇಡ್ಲಿ ಕೊಡ್ತಾ ಇದ್ದೀವಿ. ಇವತ್ತು 5 ರೂಪಾಯಿಗೆ ಹೊಟ್ಟೆ ತುಂಬಿ ಊಟ ಮಾಡಬೇಕು ಬಡವರು, ಯಾರು ಹಸುದಿಂದ ಮಲಗಬಾರ್ದಂತ ಕಾಂಗ್ರೆಸ್ ಪಕ್ಷ. ಅದಕ್ಕೋಸ್ಕರನೇ ನೀವು ಕೇಳ್ತಿರಲ್ಲ, ಬಿಟ್ಟಿ ಭಾಗ್ಯ ಕೊಟ್ಟಿದ್ದೀರಿ ಅಂತ ಬಿಜೆಪಿ ಅವರೇ, ನೀವು ಗ್ಯಾರಂಟಿ ಯಾಕೆ ಕೊಟ್ಟಿರಿ ಅಂತ ನಮ್ಗೆ ಕೇಳ್ತಾ ಇದೀರಿ. ನೀವು ಒಂದ್ ಕಡೆ ಬೆಲೆ ಏರಿಕೆ ಮಾಡ್ತೀರಿ, 28% GST ಮಾಡ್ತೀರಿ, 110 ರೂಪಾಯಿ ಪೆಟ್ರೋಲ್ ಮಾಡ್ತೀರಿ, 80 ರೂಪಾಯಿ 100 ರೂಪಾಯಿ ಡೀಸೆಲ್ ಮಾಡ್ತೀರಿ, 1200 ರೂಪಾಯಿ ಗ್ಯಾಸ್ ಮಾಡ್ತೀರಲ್ಲ, ಆವಾಗ ಬಡವರು ಹೇಗಪ್ಪ ಜೀವನ ಮಾಡಬೇಕು ಅಂತ ನೀವು ಒಂದ್ ಕಡೆ ಬೆಲೆ ಏರಿಕೆ ಮಾಡಿದ್ರೆ, ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಇಂದಿರಾ ಕ್ಯಾಂಟೀನ್ ಅಲ್ಲಿ 5 ರೂಪಾಯಿಗೆ ನಾವು ಬಿಸಿ ಬಿಸಿ ಇಡ್ಲಿ ಕೊಡ್ತೀವಿ. ನಾವು 2000 ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಯಾಕೆ ಹಾಕ್ತಾ ಇದೀವಿ ಅಂದ್ರೆ, ನೀವು 500 ರೂಪಾಯಿ ಗ್ಯಾಸ್ ಸಿಲಿಂಡರ್ 1200 ರೂಪಾಯಿ ಮಾಡಿದಾಗ 500 ರೂಪಾಯಿ ಸಬ್ಸಿಡಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಡ್ತಾ ಇರೋದು, ನಮ್ಮ ಸರ್ಕಾರ ಕೊಡ್ತಾ ಇರೋದು, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೊಡ್ತಾ ಇರೋದು. ಆತ್ಮೀಯ ಬಂಧುಗಳೇ, ಈ ಸರ್ಕಾರ ಬಡವರಿಂದ ಲೂಟಿ ಮಾಡಿ ಶ್ರೀಮಂತರ ಜೇಬನ್ನು ತುಂಬತಾ ಇರ್ತಕ್ಕಂಥ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಕಾಂಗ್ರೆಸ್ ಪಕ್ಷ ಸದಾ ಸಾಮಾನ್ಯ ಜನರ ಧ್ವನಿಯಾಗಿ ಕೆಲಸ ಮಾಡಿದೆ, ಇವತ್ತು ಕೂಡ ಕೆಲಸ ಮಾಡುತ್ತೆ, ನಾಳೆನೂ ಕೂಡ ಕೆಲಸ ಮಾಡುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೇಕಿತ್ತ ದುಬಾರಿ ಬಿಜೆಪಿ ಸರ್ಕಾರ ಅಂತೇಳಿ ನಾವೇನು ಹ್ಯಾಶ್ಟ್ಯಾಗ್ ಕೊಟ್ಟಿದ್ದೀವಿ, ಅದರ ಪ್ರಕಾರವಾಗಿ ಇವತ್ತು ಏನು ಬಿಜೆಪಿಯವರು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೋ, ನಿಜವಾದ ಜನ ಆಕ್ರೋಶ ಯಾವ ರೀತಿ ಇದೆ ಅಂತ ಹೇಳಿ ತಾವೆಲ್ಲರೂ ಕೂಡ ಇವತ್ತು ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ತೋರಿಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರ.